ಮೊನ್ನೆ ಗಲಾಟೆ ಆಯಿತು. ಆ ನಂತರ ಇವತ್ತು ಕ್ಷಮೆ ಯಾಚಿಸ್ತಾ ಇದ್ದಾನೆ. ಯಾಕೆ ಅಂತ ಅಂದ್ರೆ ಹಿಂದಿಯಲ್ಲಿ ದರ್ಪವನ್ನ ಮೆರೆದಿದ್ದ, ಹಿಂದಿ ಮಾತಾಡುವಂತ ಬೆಂಗಳೂರಿನಲ್ಲಿ ಆತ ಅಟ್ಟಹಾಸವನ್ನ ಮೆರೆದಿದ್ದ, ಹಿಂದಿ ರಾಷ್ಟ್ರ ಭಾಷೆ ಅಂತೆಲ್ಲ ಹೇಳಿಕೆಗಳನ್ನ ಕೊಟ್ಟಿದ್ದ. ಆನಂತರ ಗಲಾಟೆಯನ್ನು ಕೂಡ ಮಾಡ್ಕೊಂಡಿದ್ದಾನೆ. ಆ ಗಲಾಟೆ ನಂತರದಲ್ಲಿ ಅದನ್ನ ಕಂಪ್ಲೀಟ್ ಆಗಿ ಇವರುಗಳ ಮೇಲೆ ಹಾಕುವಂತಹ ಪ್ರಯತ್ನವೂ ಕೂಡ ಆಗಿತ್ತು. ಈಗ ಘಟನೆಗೆ ಸಂಬಂಧಪಟ್ಟ ಹಾಗೆ ಕನ್ನಡಿಗರು ನನ್ನ ಕ್ಷಮಿಸಿ ಅಂತ ಕೇಳ್ಕೊಂಡಿದ್ದಾರೆ. ಏನು ಮಾಡ್ಕೊಳಕಾಗಲ್ಲ, ಕನ್ನಡ ಮಾತಾಡ ಅಂತ ಹೇಳಿ ನಾನು मत करो ಆಯ್ತಾ, ಕನ್ನಡ ಮಾತಾಡ ಅಂತ ಹೇಳಿ ನಾನು कनाडा में रहो, बैंगलोर में रहो तो तुम भी हिंदी बोलो। ನೀನ್ ಬೆಂಗಳೂರು ಬಂದಿರೋದು, तुम भी हिंदी में बात करो। ನಾನ್ ಹಿಂದಿ ಮಾತಾಡಲ್ಲ, ನೀನ್ ಕನ್ನಡ ಮಾತಾಡ್ಬೇಕು. ಬೆಂಗಳೂರು ಬಂದಿರೋ ನೀನು, ಆಯ್ತಾ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವಿತ್ರ. ಕ್ಷಮೆ ಕೇಳಿದ್ದಾನಿವತ್ತು. ಮೊನ್ನೆ ಇದ್ದಂತಹ ದರ್ಪ ಇವತ್ತಿದ್ದ ಹಾಗೆ ಕಾಣಿಸ್ತಾ ಇಲ್ಲ. ಏನ್ ಹೇಳಿದ್ದಾನಿವತ್ತು? ಈಗ ಮೊನ್ನೆ ಆತನ ವಿಡಿಯೋ ಸಾಕಷ್ಟು ವೈರಲ್ ಆಗಿತ್ತು. ಬೆಂಗಳೂರಿನಲ್ಲೇ ಇದ್ಕೊಂಡು ಆತನ ವರ್ತನೆ ಯಾವ ರೀತಿ ಇತ್ತೆ ಅಂದ್ರೆ ಎಲ್ಲಿದ್ರೂ ಕೂಡ ಹಿಂದಿನಲ್ಲೇ ಮಾತನಾಡಬೇಕು, ಹಿಂದಿ ರಾಷ್ಟ್ರ ಭಾಷೆ ಅನ್ನುವಂತಹ ಹೇಳಿಕೆಯನ್ನ ಕೊಡ್ತಾ ಇದ್ದ, ಚಾಲಕನ ಜೊತೆ ದರ್ಪದಿಂದ ಮೆರಿತಾ ಇದ್ದ. ಆದ್ರೆ ಆ ವಿಡಿಯೋ ಸಾಕಷ್ಟು ಕನ್ನಡಿಗರ ಆಕ್ರೋಶಕ್ಕೆ ಕಾರಣವಾಯಿತು. ಸೋಷಿಯಲ್ ಮೀಡಿಯಾದಲ್ಲಂತೂ ಆತನಿಗೆ ಹಿಗ್ಗಾಮುಗ್ಗ ಮಾತನಾಡೋರೆ ಕೂಡ ಇದ್ರು. ಜೊತೆಗೆ ಪೊಲೀಸ್ ಸ್ಟೇಷನ್ ಅಲ್ಲೂ ದೂರು ಕೂಡ ದಾಖಲಾಯಿತು. ಸೊ ಇದರ ಬೆನ್ನಲ್ಲೇ ಈಗ ಆತ ಕನ್ನಡದಲ್ಲೇ ಮಾತನಾಡಿ ಕ್ಷಮೆಯನ್ನ ಯಾಚನೆ ಮಾಡಿದ್ದಾನೆ. ಜೊತೆಗೆ ಬೆಂಗಳೂರಿನಲ್ಲಿ ನನಗೆ ಭಾವನಾತ್ಮಕವಾಗಿರುವಂತಹ ಸಂಬಂಧ ಇದೆ, ನಾನು ಹಾಗೆ ಮಾತನಾಡಬಾರ್ದಾಗಿತ್ತು, ಯಾವುದೋ ಒಂದು ತಪ್ಪು ಗಳಿಗೆಯಲ್ಲಿ ಅದನ್ನ ಮಾತನಾಡಿದೆ ಅಂತ ಕನ್ನಡದಲ್ಲೇ ಹೇಳ್ತಾನೆ. ಜೊತೆಗೆ ಪೊಲೀಸ್ ಸ್ಟೇಷನ್ ನಲ್ಲಿ ನಾನು ಈ ಬಗ್ಗೆ ಅಂದ್ರೆ ಆ ಘಟನೆಯ ಬಗ್ಗೆ ತಪ್ಪಾಗಿದೆ ಅನ್ನುವಂತಹ ಒಂದು ಮುಚ್ಚಳಿಕೆಯನ್ನ ಕೂಡ ಕೊಟ್ಟಿದ್ದೇನೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾನೆ. ಸೊ ಯಾವ ರೀತಿ ಬಹುಶಃ ಇದು ಕನ್ನಡಿಗರಿಗೆ ಸಿಕ್ಕಂತಹ ಜಯ. ಒಂದು ಭಾಷೆಗೆ ಅವಮಾನ ಮಾಡುವಂಥದ್ದು, ಅದು ಕನ್ನಡ ನೆಲದಲ್ಲೇ ಇಟ್ಕೊಂಡು ಕಲಿಬೇಕಾಗಿತ್ತು. ಆದ್ರೆ ಭಾಷೆ ಬರಲ್ಲ, ನಾನು ಇದರಲ್ಲೇ ವ್ಯವಹಾರ ಮಾಡ್ತೀನಿ ಅನ್ನುವಂಥದ್ದು ಬೇರೆ. ಆದ್ರೆ ಈತ ಹೇಳಿರುವಂಥದ್ದು ಹಿಂದಿನಲ್ಲೇ ಮಾತನಾಡಬೇಕು, ಬೆಂಗಳೂರು ಅಥವಾ ಎಲ್ಲೇ ಇದ್ರೂ ಅದನ್ನೇ ಮಾತಾಡಬೇಕು ಅನ್ನುವಂತಹ ದರ್ಪದಿಂದ ಹೇಳಿಕೆ ಕೊಟ್ಟಿರುವಂಥದ್ದು ಕನ್ನಡಿಗರನ್ನ ಕೆರಳಿಸಿತ್ತು. ಈಗ ಕನ್ನಡ ಭಾಷೆಯಲ್ಲೇ ಮಾತನಾಡಿ ಆತ ಕ್ಷಮೆಯನ್ನ ಯಾಚನೆ ಮಾಡಿದ್ದಾನೆ. ದಿವ್ಯಾ. ಓಕೆ ಪವಿತ್ರ, ಸಂಪರ್ಕದಲ್ಲಿರಿ, ಇನ್ನಷ್ಟು ಮಾಹಿತಿ ಪಡ್ಕೊಳ್ತೀವಿ. ನನ್ನ ಸ್ಟೇಟ್ನಲ್ಲಿ ಇರುವ ಎಲ್ಲ ಕನ್ನಡಿಗರು ಹತ್ರ ಕ್ಷಮೆಯಾಚಿಸ್ತೀನಿ. ನಾನು ಪಾಸ್ಟ್ 9 years ಇಂದ ಬ್ಯಾಂಗ್ಳೂರುದ ಭಾಗ ಆಗಿದ್ದೀನಿ. ಈ ಸಿಟಿ ಜೊತೆ ನನ್ನ ತುಂಬ ಸೆಂಟಿಮೆಂಟ್ಸ್ ಇದೆ. ಬ್ಯಾಂಗ್ಳೂರು ನನಗೆ ಜೀವನ ಕೊಡಿದೆ, ಅದಕ್ಕೆ ನಾನು ತುಂಬ ರೆಸ್ಪೆಕ್ಟ್ ಇದ್ದೀನಿ. ಬಿಕಾಸ್ ನನ್ನ ಅರ್ನಿಂಗ್ಸ್ ಕೂಡ ಊರಿಂದ ಬರುತ್ತೆ. ನನಗೆ ಬ್ಯಾಂಗ್ಳೂರು ತುಂಬ ಇಷ್ಟ. ನಾನು ಕರ್ನಾಟಕ ಅಸೋಸಿಯೇಷನ್ ಮತ್ತು ಅವರ ಸೆಂಟಿಮೆಂಟ್ಸ್ಗೆ ಏನು ತಪ್ಪಾಗಿ ಹೇಳಿದರೆ ಅದಕ್ಕೆ ನಾನು ಮಾನಪೂರ್ವಕ ಕ್ಷಮೆಯಾಚಿಸ್ತೀನಿ. ನಾನು ಹತ್ತಿರ ಇರುವ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕ್ಷಮೆಯಾಚಿಸ್ತೀನಿ. ನಾನು ಎಲ್ಲಿದು ಬಗ್ಗೆ ರಿಗ್ರೆಟ್ ಇದೆ. ಮತ್ತು ಒಂದು ಹೀಟೆಡ್ ಕಾನ್ವರ್ಸೇಷನ್ನಲ್ಲಿ ಡ್ರೈವರ್ ಜೊತೆ ಆಗಿದ ಸಮಯದಲ್ಲಿ ಬಂದಿತ್ತು. ಅದನ್ನು ತಪ್ಪಾಗಿ ಹೇಳಿದ್ದರೆ ದಯವಿಟ್ಟು ಕ್ಷಮಿಸ್ರಿ. ಥ್ಯಾಂಕ್ ಯು. ಇದೇ ಮಾತಾಡುವಾಗಿದ್ದಿದ್ರೆ ಬಹುಶಃ ಇಷ್ಟೊಂದು ಆಕ್ರೋಶಕ್ಕೆ ಇದು ಗುರಿ ಆಗ್ತಾ ಇರಲಿಲ್ಲ. ಎನಿವೇಸ್, ಕ್ಷಮೆ ಯಾಚಿಸಿದ್ದಾನೆ. ಅದಕ್ಕೆ ಕ್ಷಮಿಸುವಂತಹ ಗುಣ ಕನ್ನಡಿಗರದ್ದು ಇದ್ದೇ ಇದೆ ಸಹಜವಾಗಿ. ಅದಕ್ಕೆ ಈಗ ಎಲ್ಲರೂ ಕೂಡ ಇಲ್ಲಿ ಬಂದು ಜೀವನವನ್ನು ಕಟ್ಕೊಂಡಿರೋದು.